ಫ್ರೆಂಡ್ಸ್, ಮೊದಲನೇದಾಗಿ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ನೋಡೋಣ. ವಿವೋ Y31 5G 6GB ರ್ಯಾಮ್, 256GB ಸ್ಟೋರೇಜ್, ಇಂಟರ್ನಲ್ ಸ್ಟೋರೇಜ್. ಓಪೋ K13 5G 8GB ರ್ಯಾಮ್, 256GB ಇಂಟರ್ನಲ್ ಸ್ಟೋರೇಜ್. ಫ್ರೆಂಡ್ಸ್, ಇವೆರಡಕ್ಕೂ ಕಂಪೇರ್ ಮಾಡಿದರೆ ಓಪೋ K30 5G ಇದ್ರದ್ದು ಸ್ವಲ್ಪ ಜಾಸ್ತಿ ಇದೆ. ಆ್ಯಂಡ್ ಬ್ಯಾಟ್ರಿ ವಿಚಾರ ನೋಡೋದಾದರೆ ವಿವೋ Y31 5G ಇದು 6500 mAh ಬ್ಯಾಟ್ರಿ ಇದೆ. ಓಪೋ K13 5G ಇದು 7000 mAh ಬ್ಯಾಟ್ರಿ ಹೊಂದಿದೆ. ಇವೆರಡೂ ಕಂಪೇರ್ ಮಾಡಿದರೆ ಓಪೋ K13 5G ಇದು ಸ್ವಲ್ಪ ಬ್ಯಾಟ್ರಿ ಬ್ಯಾಕಪ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಫ್ರೆಂಡ್ಸ್, ಮೇನ್ ಬೇಕಾಗಿರೋದು ನಮಗೆ ಬ್ಯಾಟ್ರಿ ಬ್ಯಾಕಪ್ಪು. ಹಲೋ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೊಬೈಲ್ ಗ್ರೌಂಡ್ ಚಾನಲ್ಗೆ. ಯಾರ್ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ಥರದ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಡಿಸ್ಪ್ಲೇ ಸೈಜ್ ನೋಡೋದಾದರೆ ವಿವೋ Y31 5Gದು ಡಿಸ್ಪ್ಲೇ ನೋಡೋದಾದರೆ ಫ್ರೆಂಡ್ಸ್ 16.97 ಸೆಂಟಿಮೀಟರ್, 6.68 ಇಂಚಸ್ ಹೊಂದಿದೆ. ಓಪೋ K13 5Gದು ಡಿಸ್ಪ್ಲೇ ನೋಡೋದಾದರೆ ಫ್ರೆಂಡ್ಸ್ 16.94 ಸೆಂಟಿಮೀಟರ್, 6.67 ಇಂಚಸ್ ಹೊಂದಿದೆ. ಇವೆರಡು ಕಂಪೇರ್ ಮಾಡಿದರೆ ವಿವೋ Y13ದು ಸ್ವಲ್ಪ ಇಂಚಸ್ ಜಾಸ್ತಿ ಇದೆ ಡಿಸ್ಪ್ಲೇ ಸೈಜು ಅಂತ ಅನಿಸ್ತಾ ಇದೆ. ಫ್ರೆಂಡ್ಸ್, ವಿವೋ Y31 5Gದು ಆಮ್ಲೋಡ್ ಡಿಸ್ಪ್ಲೇ ಆ್ಯಂಡ್ ಓಪೋ K30 5Gದು ಅದು ಆಮ್ಲೋಡ್ ಡಿಸ್ಪ್ಲೇ. ಇವೆರಡು LED ಡಿಸ್ಪ್ಲೇ ಆಗಿರುತ್ತೆ. ಡಿಸ್ಪ್ಲೇ ಗೇಮಿಂಗ್ ಆಡೋಕ್ಕೆ ಮಾತ್ರ ಸೂಪರಾಗಿದೆ. ಆ್ಯಂಡ್ ನೆಕ್ಸ್ಟ್ ಫ್ಯೂಚರ್ಸ್ ನೋಡೋದಾದರೆ ಫ್ರೆಂಡ್ಸ್, ಇದರಲ್ಲಿ ವಿವೋ Y13ದು 5Gದು ರೆಗ್ಯುಲೇಷನ್ಸ್ ಬಂದುಬಿಟ್ಟು 1608 ಇಂಟು 720 ಪಿಕ್ಸೆಲ್ಸ್ ಇದೆ. ಓಪೋದು K30 ಬಂದುಬಿಟ್ಟು ರೆಸಲ್ಯೂಷನ್ಸು 1400 ಇಂಟು 1080 ಪಿಕ್ಸೆಲ್ಸ್ ಇದೆ. ಫ್ರೆಂಡ್ಸ್, ಇವೆರಡು ಕಂಪೇರ್ ಮಾಡಿದೆ ಅಂತ ಅಂದರೆ ಓಪೋ K30ದು ಸ್ವಲ್ಪ ಜಾಸ್ತಿ ಇದೆ. ಇವೆರಡು ಗೇಮಿಂಗ್ ಆಡೋಕ್ಕೆ ಮಾತ್ರ ಸೂಪರ್ ಫೋನ್ ಫ್ರೆಂಡ್ಸ್ ಇವೆರಡು. ಆ್ಯಂಡ್ ನೆಕ್ಸ್ಟ್ ಫೀಚರ್ಸ್ ನೋಡೋದಾದರೆ ವಿವೋದು ಹೈಟ್ ಬಂದುಬಿಟ್ಟು 166.14 mm ಇದೆ. ಓಪೋದು ಬಂದುಬಿಟ್ಟು ಹೈಟ್ ಬಂದುಬಿಟ್ಟು 163.21 mm ಮೀಟರ್ ಇದೆ. ಆ್ಯಂಡ್ ನೆಕ್ಸ್ಟು ವೆಯ್ಟ್ ಬಂದುಬಿಟ್ಟು 209 ಗ್ರಾಮ್, 209 ಗ್ರಾಮ್ಸ್. ಆ್ಯಂಡ್ ಇದ್ರ ವೆಯ್ಟ್ ಬಂದುಬಿಟ್ಟು 208 ಗ್ರಾಮ್ಸ್. ನೆಕ್ಸ್ಟ್ ವಿಡ್ತ್ ಬಂದುಬಿಟ್ಟು ವಿವೋದು 77.01 ಮೀಟರ್ ಇದೆ, MM ಇದೆ. ಆ್ಯಂಡ್ ಓಪೋದು ಬಂದುಬಿಟ್ಟು ವಿಡ್ತು 76.13 mm ಮೀಟರ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಫೀಚರ್ ಬಂದುಬಿಟ್ಟು ಡಿಪ್ತು 8.39 ಮೀಟರ್ಸ್ ಇದೆ. ಆ್ಯಂಡ್ ಓಪೋದು ಬಂದುಬಿಟ್ಟು ಡಿಪ್ತು 8.45 mm ಮೀಟರ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಓಪೋದು ಪ್ರೊಸೆಸರ್ ಟೈಪ್ ಬಂದುಬಿಟ್ಟು 4 Gen 2. ಆ್ಯಂಡ್ ಓಪೋ K13 5G ಬಂದುಬಿಟ್ಟು ಪ್ರೊಸೆಸರ್ ಟೈಪು ಸ್ನ್ಯಾಪ್ಡ್ರ್ಯಾಗನ್ 6 Gen 4. ಆ್ಯಂಡ್ ಇವೆರಡರ ಪ್ರೊಸೆಸರ್ ನೋಡಿದರೆ ಓಪೋ K13 5Gದು ಸ್ವಲ್ಪ ಜಾಸ್ತಿ ಇದೆ ಪ್ರೊಸೆಸರು. ಆ್ಯಂಡ್ ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ನೋಡೋದಾದರೆ ಪ್ರೊಸೆಸರ್ ಕೋರ್ ಬಂದುಬಿಟ್ಟು ಇದು ಆಕ್ಟಾ ಕೋರು. ಓಪೋ ಬಂದುಬಿಟ್ಟು ಪ್ರೊಸೆಸರು ಇದು ಸ್ನ್ಯಾಪ್ಡ್ರ್ಯಾಗನ್. ಇದು ಸ್ನ್ಯಾಪ್ಡ್ರ್ಯಾಗನು ಇದು ಆಕ್ಟಾ ಕೋರ್ ಎರಡೂ ಚೇಂಜ್ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಪ್ರೈಮರಿ ಕ್ಲಾಕ್ ಸ್ಪೀಡು 2.2 GHz ಇದೆ. ಓಪೋ K13 ಬಂದುಬಿಟ್ಟು ಪ್ರೈಮರಿ ಕ್ಲಾಕ್ ಸ್ಪೀಡು 2.3 GHz ಇದೆ. 1 ಪಾಯಿಂಟ್ ಜಾಸ್ತಿ ಇದೆ ಓಪೋದು. ಆ್ಯಂಡ್ ನೆಕ್ಸ್ಟ್ ಫೀಚರ್ ಬಂದುಬಿಟ್ಟು ಸೆಕೆಂಡರಿ ಕ್ಲಾಕು. ಇದರಲ್ಲಿ ಸೆಕೆಂಡರಿ ಕ್ಲಾಕು ನೋಡೋದಾದರೆ ಫ್ರೆಂಡ್ಸು ವಿವೋದು 1.95 GHz ಇದೆ. ಆ್ಯಂಡ್ ಓಪೋದು ಬಂದುಬಿಟ್ಟು 2.2 GHz ಇದೆ. ಆ್ಯಂಡ್ ಇವೆರಡು ಫೋನ್ ನೆಕ್ಸ್ಟ್ ಫೀಚರ್ಸ್ ಕಂಪೇರ್ ಮಾಡೋದಾದರೆ ಫ್ರೆಂಡ್ಸ್, ನೆಕ್ಸ್ಟು ವಿವೋ Y31 5Gದು ಕ್ಯಾಮ್ರಾ. ಮೇನ್ ಬೇಕಾಗಿರೋದೇ ಕ್ಯಾಮ್ರಾ. ನಾವು ಒಂದು ಫೋನ್ ತೊಗೊಳಕ್ಕಾದ್ರೆ ಫೋನ್ ಮೇನ್ ಚೆಕ್ ಮಾಡೋದೇ ಕ್ಯಾಮ್ರಾ. ವಿವೋದು ಬಂದುಬಿಟ್ಟು 15 MP ಪ್ಲಸ್ 0.82 MP ರೇರ್ ಕ್ಯಾಮ್ರಾ, ಎರಡು ಕ್ಯಾಮ್ರಾ ಇರುತ್ತೆ ಬ್ಯಾಕ್ ಕ್ಯಾಮ್ರಾ. ಆ್ಯಂಡ್ ಓಪೋದು ಬಂದುಬಿಟ್ಟು 50 MP ಪ್ಲಸ್ 2 MP ರೇರ್ ಕ್ಯಾಮ್ರಾ. ಇದರಲ್ಲಿ ಎರಡು ಕ್ಯಾಮ್ರಾ ಇರುತ್ತೆ, ಬಟ್ ಓಪೋದು ಸ್ವಲ್ಪ ಜಾಸ್ತಿ ಇದೆ ಬ್ಯಾಕ್ ಕ್ಯಾಮ್ರಾ. ಆ್ಯಂಡು ಇದರಲ್ಲಿ ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ ವಿವೋದು ಫ್ರಂಟ್ ಕ್ಯಾಮ್ರಾ ವಿವೋ Y31 5Gದು 8 MP ಫ್ರಂಟ್ ಕ್ಯಾಮ್ರಾ. ಆ್ಯಂಡ್ ಓಪೋ K13 5Gದು ನೋಡೋದಾದರೆ 16 MP ಫ್ರಂಟ್ ಕ್ಯಾಮ್ರಾ ಬಂದುಬಿಟ್ಟು ಓಪೋದು ಸ್ವಲ್ಪ ಜಾಸ್ತಿ ಇದೆ ಇದರಲ್ಲಿ. ಆ್ಯಂಡು ನೆಕ್ಸ್ಟ್ ಫೀಚರ್ಸ್ ನೋಡೋದಾದರೆ ಇದರಲ್ಲಿ ಮೇನ್ ಪ್ರೈಸ್ ಫ್ರೆಂಡ್ಸ್,
ಇವೆರಡು ಫೋನಿಗೂ ಎಷ್ಟೆಷ್ಟು ವಿವೋಗೆ Y31ಗೆ 5Gಗೆ ಪ್ರೈಸ್ ಎಷ್ಟು, ಓಪೋಗೆ K13 5Gಗೆ ಪ್ರೈಸ್ ಎಷ್ಟು ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ವಿವೋ Y31 5G ಪ್ರೈಸು 17,489 ರೂಪಾಯಿ. ಆ್ಯಂಡ್ ಓಪೋ K13 5Gದು ಪ್ರೈಸ್ ಬಂದುಬಿಟ್ಟು 19,999 ರೂಪಾಯಿ. ಫ್ರೆಂಡ್ಸ್, ಇದರಲ್ಲಿ ಓಪೋ ಪ್ರೈಸ್ ಬಂದುಬಿಟ್ಟು 19,999 ರೂಪಾಯಿ, ಸ್ವಲ್ಪ ಕಾಸ್ಟ್ಲಿ ಇದೆ. ವಿವೋ ಕಂಪೇರ್ ಮಾಡಿದರೆ ಒಂದು 1,500 ಸಮಥಿಂಗ್ ಜಾಸ್ತಿ ಆಗುತ್ತೆ. ಬಟ್ ಎರಡು ಗೇಮಿಂಗ್ ಮತ್ತು ಡಿಸ್ಪ್ಲೇ ಮತ್ತು ರ್ಯಾಮು ಅದು ಎಲ್ಲ ಡೀಟೇಲ್ಸು ಚೆಕ್ ಮಾಡಿದ್ರೆ ಇದ್ರ ಬಗ್ಗೆ, ಇವೆರಡು ಫೋನ್ಗಳು ಮಾತ್ರ ಭಾಳ ಚೆನ್ನಾಗಿದೆ ಫ್ಯೂಚರ್ಸು. ಆ್ಯಂಡು 25,000 ಒಳಗೆ, ಬಿಲೋ 25,000 ಒಳಗೆ ತುಂಬ ಬೆಸ್ಟ್ ಫೋನ್ಸ್ ಇವೆರಡು. ಆ್ಯಂಡ್ ಚೆಕ್ ಮಾಡಿ. ಇದೇ ಥರದ ಹೆಚ್ಚಿನ ವೀಡಿಯೋಗಳಿಗಾಗಿ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರು ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಾಗಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಇದೇ ಥರದ ಹೆಚ್ಚಿನ ವೀಡಿಯೋಗಳನ್ನ, ಫೋನ್ ರಿವ್ಯೂಗಳನ್ನ ಹೇಳ್ತಾ ಇರ್ತೀವಿ. ಆ್ಯಂಡ್ ಥ್ಯಾಂಕ್ ಯು.